ಬಿಕ್ಲು ಶಿವ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ A5 ಭೈರತಿ ಬಸವರಾಜ್ಗೆ ಸಂಕಷ್ಟ ಈಗ ಮುಂದಾಗ್ತಾ ಇದೆ. ಕೋರ್ಟ್ನ ಕದ ತಟ್ಟಿದ್ರು ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವ ಸತತ ಪ್ರಯತ್ನಗಳನ್ನ ಮೊದಲನೇ ದಿನದಿಂದಲೇ ಮಾನ್ಯ ಶಾಸಕರು ಮಾಡಿದ್ರು. ಆದರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಶಾಸಕರ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೈಕೋರ್ಟ್ನ ಸೂಚನೆ ಮೇರೆಗೆ ಈಗ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಲೇಬೇಕು. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಶಾಸಕ ಭೈರತಿ ಬಸವರಾಜ್. ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹಾಜರಾಗ್ತಾರೆ. ಎಸಿಪಿ ಪ್ರಕಾಶ್ ರಾಠೋಡ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಗುರುವಾರ ಭೈರತಿ ಬಸವರಾಜ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಆದರೆ ಮೀನ್ವೈಲ್ ಪ್ರಕರಣದ ರದ್ದತಿಯನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಭೈರತಿ. ಆದರೆ ಹೈಕೋರ್ಟ್ ಸದ್ಯಕ್ಕೆ ಇಲ್ಲ, ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ ಬರಲೇಬೇಕು, ಪೊಲೀಸ್ ಅಧಿಕಾರಿಗಳ ಮುಂದೆ ನಿಲ್ಲಲೇಬೇಕು, ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಸಂಬಂಧ ಇದೆ ಇಲ್ಲ ಅವ್ರು ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಬೆಳಿಗ್ಗೆ ಟಿ ವಿಲಿ ನೋಡೋವರೆಗೂ ಇಲ್ಲೊಂದು ಕೊಲೆ ಆಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ, ನನ್ನ ಸಹಚರರು ಬಿಡಿ ಅಂದರೆ ಅವ್ರು ಕೊಲೆ ಮಾಡಿರೋ ಆರೋಪಿಗಳು ಕೂಡ ಭೈರತಿ ಬಸವರಾಜ್ ಅವರ ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡವರು. ಒಂದು ಫೋಟೋ ಅಲ್ಲ, ಸುಮಾರು ಫೋಟೋಗಳಲ್ಲಿ ಅವ್ರು ಕಾಣಿಸ್ತಾರೆ. ಹಾಗಾಗಿ ಭೈರತಿ ಬಸವರಾಜ್ ಅವರ ಆಪ್ತ ವಲಯದವ್ರ ರೀತಿಯಲ್ಲಂತೂ ಅವರು ಕಾಣಿಸ್ತಿದ್ದಾರೆ. ಆದರೆ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಏನು ಈ ಪ್ರಕರಣದಲ್ಲಿ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ 3 ತಿಂಗಳಿಂದ ಬಿಕ್ಲು ಶಿವ ನನಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಸಲ್ಲಿಸಿದ್ದ ದೂರಿನಲ್ಲಿ ಭೈರತಿ ಬಸವರಾಜ್ ಹೆಸರು ಕೂಡ ಇನ್ಕ್ಲೂಡೆಡ್ ಇತ್ತು. ಅವತ್ತೇ ಪೊಲೀಸರು ಏನಾದರೂ ಕ್ರಮ ತಗೊಂಡಿದ್ರೆ ಬಿಕ್ಲು ಶಿವನ ಹತ್ಯೆ ಆಗ್ತಿರ್ಲಿಲ್ಲ ಅಂತಲೂ ಹೇಳಲಾಗ್ತಿತ್ತು. ಬಟ್ 3 ತಿಂಗಳ ಹಿಂದಿನ ಕಂಪ್ಲೇಂಟ್ಗಳನ್ನು ಇಲ್ಲಿ ಬಹಳ ಪ್ರಮುಖವಾಗಿ ಮುನ್ನೆಲೆಯಲ್ಲಿಟ್ಕೊಂಡು ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಆ್ಯಡ್ ಮಾಡಲಾಗಿತ್ತು. ಹಾಗಾಗಿ ಈಗ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಭೈರತಿ ಬಸವರಾಜ್ ಟ್ರೈ ಮಾಡಿದ್ರು, ಬಟ್ ಆ ಪ್ರಯತ್ನಕ್ಕೆ ಫಲ ಸಿಕ್ಕಂಗೆ ಕಾಣ್ತಾ ಇಲ್ಲ. ಏನೇನು ನಡೀತು ಕೋರ್ಟ್ನಲ್ಲಿ, ಅದರ ಪರಿಣಾಮ ಏನು, ಇವತ್ತೇನೇನಾಗುತ್ತೆ ವೆಂಕಟೇಶ್? ವೆರಿ ಗುಡ್ ಮಾರ್ನಿಂಗ್ ಪ್ರಣುತ್. ಏನು ರೌಡಿ ಶೀಟರ್ ಬಿಕ್ಲಾ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದರು. ಅದರಂತೆ ಕೂಡ ಅದನ್ನು ಏನು ಒಂದು FIRನಲ್ಲಿ ತಮ್ಮ ಹೆಸರನ್ನು ಕೈ ಬಿಡಬೇಕು, ರದ್ದು ಮಾಡಬೇಕಂತ ಹೇಳಿ ಒಂದು ಕೋರ್ಟ್ಗೂ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಕೋರ್ಟ್ನಲ್ಲಿ ಕೂಡ ಏನು ನ್ಯಾಯಾಲಯವು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು 11:30ಕ್ಕೆ ಅವರು ACP ಪ್ರಕಾಶ್ ರಾಥೋಡ್ ಅವರ ಒಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಯಾಕಂದರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು A5 ಆರೋಪಿ ಆಗಿರುವಂಥದ್ದು ಭೈರತಿ ಬಸವರಾಜ್ ಅವರು, ಸೊ ಪ್ರಮುಖ ಆರೋಪಿ ಜಗದೀಶ್ ಇಲ್ಲಿವರೆಗೂ ಕೂಡ ಪೊಲೀಸರ ಕೈಗೆ ಸಿಗಲಿಲ್ಲ, ಆತ ನಾಪತ್ತೆ ಆಗಿದ್ದಾನೆ. ಉಳಿದಂತೆ 5 ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಆರೋಪಿಗಳ ಜೊತೆ ಪ್ರಮುಖ ಆರೋಪಿ ಲಿಂಕ್ ಇರುವಂಥದ್ದು ಮತ್ತು ಜಗದೀಶನಿಗೂ ಮತ್ತು ಭೈರತಿ ಬಸವರಾಜ್ ಅವರಿಗೂ ಕೂಡ ನೇರವಾದಂತಹ ಒಂದು ಸಂಪರ್ಕ ಇರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಅವರ ಹೆಸರು ಕೂಡ ತಳಕ ಹಾಕೊಂಡಿರುವಂಥದ್ದು. ಹಾಗಾಗಿ ವಿಚಾರಣೆಗೆ ಬರಬೇಕಂತ ಹೇಳಿದ್ದಾರೆ. ಕಳೆದ 10 ವರ್ಷಗಳಿಂದ ಕೂಡ ಇಬ್ಬರ ನಡುವೆ ಸಾಕಷ್ಟು ತ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ನೋಡ್ಕೊಳ್ತಾ ಇದ್ರು. ಯಾವುದೇ ಒಂದು ಸಿವಿಲ್ ಡಿಸ್ಪ್ಯೂಟ್ ಆಗಿರ್ಬೋದು, ಜಮೀನಿಗೆ ವಿಚಾರಕ್ಕಾಗಿರ್ಬೋದು, ಎಲ್ಲವನ್ನು ಕೂಡ ಭೈರತಿ ಬಸವರಾಜ್ ಅವರ ಪರವಾಗಿ ಜಗದೀಶ್ ಅವರೇ ನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳಿ ಈಗ ಸಾಕಷ್ಟು ಸಾಕ್ಷಿ ಆಧಾರಗಳು ಕೂಡ ಸಿಕ್ಕಿರುವಂಥದ್ದು. ಈ ಹಿಂದೆ ಕೂಡ ಅವರು ತನ್ನ ಮೇಲೆ ಕೊಲೆ ಯತ್ನ ಆಗ್ತಿದೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಒಂದು ಏನೊಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ಕೂಡ ಇವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇವರಿಗೂ ಕೂಡ ಸಂಕಷ್ಟ ಫಿಕ್ಸ್ ಅಂತಲೇ ಹೇಳ್ಬೋದು. ಈಗ ವಿಚಾರಣೆಗೆ ಬರಬೇಕಾಗುತ್ತೆ. ಕೆಲವೊಂದು ಎವಿಡೆನ್ಸ್ಗಳನ್ನು ಕೂಡ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲವೂ ಕೂಡ ಅವರು ಮುಂದೆ ಇಟ್ಟು ವಿಚಾರಣೆಯನ್ನು ಮಾಡ್ತಾರೆ. ಆ ಒಂದು ಪ್ರಶ್ನೆಗಳಿಗೆ ಅವರು ಸಮರ್ಪಕವಾದ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರು ಹೇಳ್ಬೋದು, ಕ್ಷೇತ್ರದಲ್ಲಿ 100 ಜನ ಬರ್ತಾರೆ, ನನ್ನ ಜೊತೆ ಫೋಟೋವನ್ನು ತೆಗೆಸ್ಕೊಳ್ತಾರೆ, ಹೋಗ್ತಾರೆ ಅಂತ ಹೇಳಿ. ಆದರೆ ಇಷ್ಟು ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರುವಂಥವರು ಈ ರೀತಿಯಾದಂಥ ಒಂದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂಥ ವೇಳೆಯಲ್ಲಿ ಸಹಜವಾಗಿಯೂ ಕೂಡ ಇವರ ಒಂದು ಕುಮ್ಮಕ್ಕು ಇದೆಯಾ ಅನ್ನುವಂಥದ್ದು ಕೂಡ ಕಾಡುತ್ತೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಸಮರ್ಪಕವಾದ ಉತ್ತರಗಳನ್ನು ಕೊಡದೆ, ಎವಿಡೆನ್ಸ್ಗಳನ್ನು ಕೊಡದೇ ಇದ್ದಂಥ ವೇಳೆಯಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಅವರು ಆಂಟಿಸಿಪೇಟರಿ ಬೇಲ್ಗೆ ಕೂಡ ಹಾಕ್ಕೊಂಡಿದ್ದಾನೆ ಪ್ರಮುಖ ಆರೋಪಿ ಜಗ್ಗ. ಆದರೆ ಈಗ ಈ ಪ್ರಕರಣದ ಒಂದು ಕುತೂಹಲ ಘಟ್ಟ ಮತ್ತು ತನಿಖೆಯ ಹಂತಕ್ಕೆ ಇವತ್ತು ಭೈರತಿ ಬಸವರಾಜ್ ಅವರು ಕೂಡ ಬರಬೇಕಾಗುತ್ತೆ. ಮುಂದೆ ಪೊಲೀಸರು ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಮತ್ತು ಈ ಆರೋಪಿಗಳು ಕೊಡುವಂಥ ಹೇಳಿಕೆಗಳೇನಿದೆ, ಈ ಎಲ್ಲವೂ ಮುಂದಿನ ದಿನಗಳಲ್ಲಿ ಭೈರತಿ ಅವರಿಗೆ ಯಾವ ರೀತಿಯಾಗಿ ಒಂದು ಕಂಟಕ ತರುತ್ತೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.